ನಮ್ಮ ಗ್ರಾಮದಲ್ಲಿ ಸಾರಾಯಿ ಬಂದ್ ಮಾಡಿಸಿ ಎಂದು ಶಾಸಕರ ಎದುರು ಬಸವಕಲ್ಯಾಣ ತಾಲೂಕಿನ ಮಹಿಳೆ ಗೋಗೆರೆದಿರುವ ಘಟನೆ ನೀಲಕಂಠವಾಡಿಯಲ್ಲಿ ನಡೆದಿದೆ. ಸಾರಾಯಿ ಕುಡಿತದಿಂದ ನಮ್ಮ ಮಕ್ಕಳು ಹಾಳಾಗಿ ಹೋಗುತ್ತಿದ್ದಾರೆ. ನನ್ನ 2 ಮಕ್ಕಳು ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ. ಶಾಸಕರೇ ಎಂದು ಶಾಸಕರ ಶರಣು ಸಲ್ಗಾರ್ ಎದುರು ಗಳಗಳನೆ ಅತ್ತ ಘಟನೆ ಬಸವಕಲ್ಯಾಣದಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ನಾನು ಕೂಡ ಸಾರಾಯಿ ಬಂದ್ ಮಾಡಿಸಲು ಸಕಲ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಇದರ ಬಗ್ಗೆ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ದೇನೆ ಎಂದು ಶಾಸಕರಾದ ಶರಣ್ ಸಲ್ಗಾರ್ ಅವರು ಹೇಳಿದ್ದಾರೆ. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ಪ್ರಯತ್ನ ಮಾಡ್ತಿದ್ವಿ. ಕಲ್ಯಾಣದಾಗ ಹೋದಿವಿ ಸರ್, ಒಂದ್ಸಲ ಜಗಳ ಆಡ್ಲತ್ತು. ಡಿಗ್ರಿ ಮುಗಿದು ಸರ್ ಕೆಲಸ ಮನ್ಯಾಗ ಬೈಯೋದು ಜಗಳ ಮಕ್ಕಳು ಈಗ ಹೆಣ್ಮಕ್ಳು ಇಲ್ಲದೆ ಅವ್ರ ಅಲ್ಲಿ ಕೊಂಡು ಹೊಂಟ ನಾವ್ ಏನ್ ಮಾಡೋಣ? ಎಲ್ಲಕ್ಕಿಂತ ಪರಿಸ್ಥಿತಿ ನೋಡ್ರಿ. 2 ಮಕ್ಕಳು 2 ಕುಡ್ತರು ಕೆಲಸ ಏನಾರ 70 ವರ್ಷನವ್ರ ಒಂದು ವರ್ಷನೊಳಗೆ 5 ಬಾಕಿ ಆಯ್ತು, ಮನಿ ಹೋಯ್ತು, ಎಲ್ಲ ಜೀವ ಹೋಗಿ 2 ಅವತ್ತೇ ಕರ್ಸಾರ ಅಂದೆ ಸರ್ ನಿಮ್ಗೆ. ಈಗಿನೊಂದು ಅರ್ಜಿ ಹಾಕ್ಸ್ಕೊಂಡು ಲೋನ್ ಮಾಡಿಸ್ತೀನಿ. ಯಾವ್ದಾದ್ರು ಕೆಲಸ ಮಾಡಿಸ್ತೀನಿ, ಕೆಂಪಿಡ್ಕೋಬೇಕು. ಅರ್ಜಿ ಹಚ್ಚೋ ಜುಮ್ಮೆದಾರಿ ನಿಂದು. ಬಾಯಿ ಏನ್ ಚಿಂತೆ ಮಾಡ್ಬೇಡ. ಆ ಮಗ ಮತ್ತು ಬರೋಣ, ನಾ ಮತ್ತೊಂದ್ಸಲ ಬರ್ತೀನಿ. ಅವನಿಗೆ ಕುಡಿಯೋದು ಬಿಡ್ಸಕ್ ನಾ ಪ್ರಯತ್ನ ಮಾಡ್ತೀನಿ. ಅವನಿಗೆಲ್ಲ ಒಯ್ದು ಇಡ್ತೀನಿ, ಕುಡಿಯೋದು ಬಿಡ್ಸ ಕ್ಷೇತ್ರದಾಗ ಇಡ್ತೀನಿ ನಾನು. ಆಯ್ತಾ? ಅವ್ನಿಗೆ ಕುಡಿಯೋದು ಬಿಡ್ಸೋ ಜುಮ್ಮೆದಾರಿ ನಾನು. ಅವ್ ಬಂದ್ರು ಪ್ಲೇ ನೀವು ನನಗೆ ಹೇಳ್ರಪ್ಪ, ನಾ ಮತ್ತೊಂದು ಬರ್ತೀನಿ. ಹೇರಲ್ಲಿಂದಿರೋ ಜರೂರ್ ಮಾಡ್ತೀನವ. ನನ್ನ ಪ್ರಯತ್ನ ಇದೆಯಲ್ಲ. ಟೋಟಲ್ ಸರಿ ಬಂದ್ ಆಗ್ಬೇಕನ್ನೋ ಇದ್ದೀನಿ ನಾನು. ಟೋಟಲ್ ಸರಿ ಬಂದ್ ಆಗ್ಬೇಕು. ಹಾಳಾಗಿ ನೋಡ್ರಲ್ಲ ಮಕ್ಕಳು. ಚೀಗ್ಲತ್ತೀನಿ ಒಂದ್ ಸಾವ್, ನಾ ಕುಡಿಬೇಡ್ರೋ ಸಾಯ್ತೀನಿ ಅಂತ ಹೇಳಿ ಹೇಳಕ್ ತಯಾರಿಲ್ಲ. ಒಬ್ಬರು ಹೆಚ್ಚು ಮಾಡ್ಲತ್ತಾರ, ಮತ್ತೆ ಹೇಳ್ದಷ್ಟು ಸರ್ ಕಳಿಸ್ತೀನಿ. ಮೇಡಮ್ ಸರಿ, 21 ಮಂದಿ ಸರಿ ಸದ್ಯ ಮಕ್ಕಳೆಲ್ಲ ಏನಿಲ್ಲ. ಈಗ 10 ಲಕ್ಷ ರೂಪಾಯಿ ಇದು ಆಗಿದೆ ಸರ್. 10 ಲಕ್ಷ ಸದ್ಯ ಅದೇ ಮಾಡೋದು. 2 ದಿನ ಬಂದು ಮಾಡೋದು ಹಿಂಗೆ ಜಗಳ ಮಾಡೋದು. ಏನ್ ಒಂದು 175 ಮನೆ ವಾಸರ, 8 ದುಕಾನ ವಾಸರ ಇಲ್ಲಿ ಈ ಸದ್ಯನೇ. 175 ಮನೆ 8 ದುಕಾನ 175 ಮನೆ ಅವ. ನಮ್ಗೆ ಗೊತ್ತಿಲ್ಲ ಏನಾರ 15 ವರ್ಷ ಕೆಲಸ ಮಾಡ್ತಾರೆ. ಎಲ್ಲ ಹಾಸ್ಪಿಟಲ್ ನಾವು ಹೊಡೆದಿದ್ದು ಸರ್. ವರ್ಷ ಊರು ಹೊಡೆದ ಅವ್ರು ಯಾರೇ ಹೊಡೆದಿದ್ದು ಸರ್. ಸದ್ಯ ಬಾಕಿ ಸಲಕ್ಕೆ ಹೊಡೆದಿಲ್ಲ. ಹೊಲ ಮನೆ ಮಾಡ್ತಿರ್ತಾರೆ. ಪ್ರತಾಪುರ ಪಂಚಾಯತ್ ಇವತ್ತಿನ ನಿಲ್ಕೊಂಡೆ ಸೀರಿಯಸ್ ತಗೋಬೇಕು. ಇವತ್ತಿನ ನಿಲ್ಕೊಂಡು ಸೀರಿಯಸ್ ಇಂಜೆಕ್ಷನ್ ಚಾಲು. ನಾ ಒಂದು ವೇಳೆ ಬಂದಾಗಿಲ್ಲ ಅಂದ್ರೆ ನಾ ಸುಮ್ಕೊಳ್ಳೋದು. ಮತ್ತೆ ತಲೆಗೆ ಹೇಳ್ತೀನಿ ನಾನು. ಇಂಜೆಕ್ಷನ್ ಕೊಡೋದು